ಅಯ್ಯೋ ಅಷ್ಟೇನಾ? ಏನು ಅಷ್ಟೇನಾ? ಹಬ್ಬ ಕಷ್ಟ ಕುಮ್ಮ ಎಷ್ಟು ಮುಖ್ಯ ಗೊತ್ತಾ? ಈಗ ನಾವು ಹೋಗ್ತಿರೋದೆ ಹೆಣ್ಮಕ್ಳಿಗೆ ಬೇವು ಬೆಲ್ಲ ಕೊಟ್ಟು ಉಡುಗೊರೆ ಕೊಟ್ಟು ಅರ್ಶನ ಕುಂಕುಮ ಕೊಟ್ಬಿಟ್ಟು ಬರಕ್ಕೆ. ಹೆಣ್ಮಕ್ಳಿಗೆ ಅರ್ಶನ ಕುಂಕುಮನೆ ಬೆಳ್ಳಿ ಬಂಗಾರ, ಅದೇ ಆಭರಣ ಇಲ್ಲ. ಅದನ್ನ ಅಷ್ಟೇನಾ ಅಂತೀಯಲ್ಲ? ದೇವಿ, ನನಗೆ ಗೊತ್ತಿಲ್ಲದೆ ಏನೋ ಹೇಳ್ಬಿಟ್ಟೆ, ಕ್ಷಮಿಸ್ಬಿಡ. ಹೋಗೋ ದಾರಿನಲ್ಲಿ ನಿಲ್ಸು, ಅರ್ಶನ ಕುಂಕುಮ ತಗೊಳ್ಳೋಣ. ಹಾ ಸರಿ. ನಾನು ಸಹ ಒಬ್ರಿಗೆ ಅರ್ಶನ ಕುಂಕುಮ ತಗೊಬೇಕು. ಏನಿಲ್ಲ, ಹೊರಡು. ಲಂಬೋದರ ಲಕುಮಿಕರ ಅಂಬಾಸುತ ಅಮರವಿ. ಮನೆ ದೊಡ್ಡವ್ರಿಗೆ ಮೊದಲು. ಅದಕ್ಕೆ ಅನ್ಕೋಣ ನಾನ್ ಕೈ ಮುಂದೆ ಮಾಡಿದ್ದು. ನಿಮ್ಮಣ್ಣ ಈ ಮನೆ ಯಜಮಾನ್ರು ಅನ್ನೋದನ್ನ ನೀನ್ ಮರ್ತಿರ್ಬೋದು, ಆದ್ರೆ ನಾವ್ಯಾರೂ ಮರ್ತಿಲ್ಲ. ಮೊದಲನೇ ಪ್ರಸಾದ ಅವ್ರಿಗೆ. ಸರಿಯಾಗಿ ಹೇಳಿದ್ರಿ ಅಜ್ಜಿ, ಮನೆ ದೊಡ್ಡವರಿಂದಾನೇ ಶುರು ಆಗ್ಬೇಕು. ಮಾಮ್, ಕೋಪ ಮಾಡ್ಕೋಬೇಡಿ. ಅಯ್ಯಯ್ಯಯ್ಯಯ್ಯೋ ದೇವ್ರೇ, ಪ್ರಸಾದ ಕೆಳಗೆ ಚೆಲ್ಲೋಗ್ಬಿಡ್ತು. ಭಗವಂತ, ಹಬ್ಬದ ದಿವಸ ಯಾಕಪ್ಪ ಈ ತರ ತಪ್ಪು ಮಾಡಿಸ್ಬಿಟ್ಟೆ? ಅಯ್ಯೋ ದೇವ್ರೇ, ಯುಗಾದಿ ಹಬ್ಬದ ದಿವಸ ದೊಡ್ಡ ಮನುಷ್ಯರು ಅನ್ನೋದು ಬರೀ ವಯಸ್ಸಲ್ಲಿದ್ರೆ ಮಾತ್ರ ಸಾಕಾಗಲ್ಲ ಅನ್ಪೂರ್ಣ. ಅದಕ್ಕೆ ಅಂತ ಒಂದು ಜವಾಬ್ದಾರಿ ಇದೆಯಲ್ಲ, ಅದನ್ನ ನಿಭಾಯಿಸೋದಕ್ಕೆ ಮೈ ಮನಸ್ಸು ಎರಡು ಗಟ್ಟಿಯಾಗಿರ್ಬೇಕು. ಆದ್ರೆ ಅಣ್ಣನಿಗೆ ಕಾಮಿನಿ, ನಾನೇನು ತಪ್ಪು ಮಾತಾಡ್ಲಿಲ್ವಲ್ಲ? ಹಬ್ಬ ದಿವಸ ಈ ರೀತಿ ಅಪಶಕನ ಆದ್ರೆ ಅದನ್ನ ಈಸಿಯಾಗಿ ಕಡೆಗಣಿಸಬಾರ್ದು ಅಂತ ಹೇಳ್ತಾ ಇದ್ದೀನಿ. ಯಾರಿಗ್ ಗೊತ್ತು, ಆ ಆಪತ್ತು ಈ ಮನೆ ಹಿರಿಕರಿಗೆ ಬರ್ಬೋದೋ ಏನೋ. ಸಾಕು, ನಿಲ್ಸು ಕಾಮಿನಿ. ತಾತಯ್ಯ, ಏನಾಯ್ತು? ಅಯ್ಯೋ ತಾತಯ್ಯ, ಅದೇನು ಆನಿಲ್ಲ, ಕೈ ಜಾರಿ ಬಿತ್ತು ಅಟಯ್ಯ. ಕಾಮಿನಿ, ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ನಿನಗೆ? ಅವ್ರ ಎದುರುಗಡೆನೆ ಹೀಗೆ ರೀತಿ ಮಾತಾಡ್ತಾ ಇದೆಯಲ್ಲ, ಅವ್ರೆಷ್ಟು ನೊಂದ್ಕೊಂಡ್ರೆ ಬೇಡ. ಈ ಮನೆ ಯಜಮಾನ್ರು ಅನ್ನೋ ಗೌರವನು ಸ್ವಲ್ಪನಾದ್ರೂ ಬೇಡವಾ? ಅಲ್ಲ, ಅಣ್ಣ ಅನ್ನೋ ಪ್ರೀತಿನೂ ಇಲ್ವಾ ನಿನಗೆ? ಈ ತರದ್ದು ಮಾತುಗಳೆಲ್ಲ ಕೇಳಿದ್ಮೇಲೆ ಪ್ರಸಾದ ತಗೋಬೇಕು ಅಂತ ಏನೂ ಇಲ್ಲ. ಸಂತೋಷನಾ? ನನ್ಗೆ ಯಾವ ಪ್ರಸಾದನೂ ಬೇಡ ಅಷ್ಟೇ.
ರಿಷಿ ಅದಕ್ಕೆ ನೀ ಇಲ್ಲೇ ಇರು, ನಾ ಬೇಗ ಒಳಗಡೆ ಹೋಗಿ ಅರ್ಶನ ಕುಂಕುಮ ಕೊಟ್ಬಿಟ್ಟು ಬರ್ತೀನಿ. ಏನು ಏನೇನು? ನಾನು ನಿನಗೆ ಯಾಕೋ ಅರ್ಶನ ಕುಂಕುಮ? ಇದೇ ಬೇಡ ಅನ್ನೋದು ಅದಕ್ಕೆ. ನಾನು ಬೆಳಿಗ್ಗೆನೆ ರೆಡಿಯಾಗಿ ನಿಮ್ಮನ್ನ ಇಲ್ಲಿವರೆಗೂ ಡ್ರಾಪ್ ಮಾಡಿದ್ದೀನಿ. ನಾನು ಬರಲ್ಲ ಅಂತ ಹೇಳಿದ್ರು ನೀವು ಬಲವಂತವಾಗಿ ಕರ್ಕೊಂಡು ಹೋಗ್ಬೇಕು ತಾನೆ. ಏನಾಗಿದ್ಯೋ ನಿನ್ಗೆ? ಇದನ್ ಪ್ರೈಮರಿ ಸ್ಕೂಲಾ? ನಿನ್ನ ಬಲವಂತ ಮಾಡಿ ಕರ್ಕೊಂಡು ಹೋಗೋದಿಕ್ಕೆ? ಬಾ ಒಳಗೆ. ಹಾಂ ನಾನು ಬಂದೆ, ನೀವು ನಡೀರಿ. ನನ್ನ ಪಟ್ಟದರ್ಸಿ ನೋಡ್ಬೇಕಾದ್ರೆ ನಾವು ಚೆನ್ನಾಗಿ ಕಾಣೋದು ಬೇಡವಾ? ಓ ಮೈ ಗಾಡ್, ರಿಷಿ ಬರ್ತಿದ್ದಾನೆ. ಹಾಯ್ ರಿಷಿ, ವಾಟ್ ಅ ಸರ್ಪ್ರೈಸ್. ವೆಲ್ಕಮ್. ಹಾಸಿನಿ ಅವರೇ, ಏನಿದು? ಅರ್ಶನ ಕುಂಕುಮ ಹಬ್ಬಕ್ಕೆ. ಓ ವಾವ್, ವೆರಿ ನೈಸ್. ಬನ್ನಿ, ಒಳಗೆ ಬನ್ನಿ. ನನ್ನ ನೋಡಕ್ಕೆ ಅಂತಾನೆ ಋಷಿ ಹಬ್ಬಕ್ಕೆ ಬಂದಿರೋದು. ಕಮ್ ಋಷಿ, ಬಾ ಹೋಗೋಣ. ತಾತಯ್ಯ, ಹಬ್ಬದ ದಿವಸ ನೀವು ಯಾಕೆ ಹಿಂಗೆ ಸಪ್ಗಿದ್ದೀರಿ? ಇಲ್ಲಿ ನೋಡಿ, ಕಾಮಿನಿಯವ್ರ ಬಗ್ಗೆ ನಮ್ಮೆಲ್ರಿಗಿಂತ ಚೆಂದಾಗಿ ನಿಮಗೆ ಗೊತ್ತು. ಅವ್ರೇನೋ ಅಂತಾರೆ ಅಂತ ಒಳ್ಳೆ ದಿವಸ ನೀವು ಹಿಂಗೆ ಮನಸ್ಥಿತಿ ಕೆಡ್ಸ್ಕೊಂಡ್ರೆ ಹೆಂಗೆ ಹೇಳಿ? ತಾತಯ್ಯ, ಬ್ಯಾಸರ ಮಾಡ್ಕೊಂಬೇಡಿ ತಾತಯ್ಯ. ಕಮಲಿ, ನನ್ನ ತಾಯಿ ಕಣಮ್ಮ ನೀನು. ಅಯ್ಯೋ ತಾತಯ್ಯ, ಅಳ್ಬ್ಯಾಡಿ. ಇವತ್ತು ಹೊಸ ವರ್ಷ. ಇವತ್ತು ನಾವು ಹೆಂಗಿರ್ತೀವೋ ಇಡೀ ವರ್ಷನೂ ನಾವು ಹಂಗೆ ಇರ್ತೀವಂತೆ. ಅದಕ್ಕೆ ಹೆಂಗನ ಮಾಡಿ ಇವತ್ತು ನಾವು ಖುಷಿಯಾಗಿರ್ಬೇಕು, ಸರಿನಾ? ಸರಿ ತಾತಯ್ಯ, ಇರಿ, ನಿಮಗೆ ಪ್ರಸಾದನ ನಾನೇ ತಂದ್ಕೊಡ್ತೀನಿ, ಸರಿನಾ? ಬನ್ನಿ ಬನ್ನಿ. ಅಜ್ಜಿ, ಯಾರು ಬಂದಿದ್ದಾರೆ ನೋಡಿ. ನಮಸ್ತೆ ಅಮ್ಮ. ಓ ಹಾಸಿನಿ, ಬಾಮ್ಮ. ರಿಷಿ ಬಾ. ಅಜ್ಜಿ, ಹ್ಯಾಪಿ ಯುಗಾದಿ. ಥ್ಯಾಂಕ್ ಯು, ಸೇಮ್ ಟು ಯು. ಮಾಮ್, ಏನು ಮಾಮ್ ಮಾಡೋದೀಗ? ಆಗಲೇ ಕೋಪಿಸ್ಕೊಂಡು ಬಂದ್ವಿ, ಈಗ ನೋಡಿದ್ರೆ ಬೇಬಿ ಕರೀತಿದ್ದಾಳಲ್ವಾ? ಊರ್ಮಿ, ರಿಷಿ ಮನೆಯವ್ರ ಎದುರುಗಡೆ ನಾವು ಹೀಗಿದ್ರೆ ಚೆನ್ನಾಗಿರಲ್ಲ. ನಾರ್ಮಲ್ ಆಗಿ ಇರೋಣ, ನಡಿ. ಹಾಯ್ ರಿಷಿ, ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಹಾಸಿನಿ, ಹೇಗಿದೆಯಮ್ಮ? ಚೆನ್ನಾಗಿದ್ದೀನಿ. ಹ್ಯಾಪಿ ಯುಗಾದಿ. ಋಷಿ, ಏನಾದರೂ ಬೇಕಿತ್ತಾ? ಎನಿಥಿಂಗ್ ಟು ಡ್ರಿಂಕ್? ನಥಿಂಗ್, ಐ ಆಮ್ ಕಂಫರ್ಟಬಲ್. ಅರ್ಶನ ಕುಂಕುಮ ಕೊಟ್ಟು ಬರೋದು ನಮ್ಮ ರೂಢಿ ಅಲ್ವಾ, ಅದಕ್ಕೆ ಅತ್ತೆ ಕೊಟ್ಟು ಕಳ್ಸಿದ್ರು. ತಾರಾನು ಬಂದಿದ್ರೆ ಚೆನ್ನಾಗಿರೋದು. ರಿಷಿ, ನೀನು ಅಮ್ಮನ್ನ ಕರ್ಕೊಂಬರೋದಲ್ವಾ?
ಹಾಂ ನನಗೇನು ಬೇಡ, ನಂಗೆ ಹೊಟ್ಟೆ ತುಂಬಿದೆ. ಹಾಂ ನಾನೇನೋ ಕೇಳಿದ್ರೆ ನೀನೇನೋ ಹೇಳ್ತಿದ್ಯಲ್ಲಪ್ಪ. ಅದು ನಮ್ಮ ರಿಷಿ ಸ್ವಲ್ಪ ಹಾಗೆ ಗೌರವ ಕೊಡೋದ್ರಲ್ಲಿ ಬೇರೆ ಎಲ್ಲ ಮರ್ತೋಗ್ತಾನೆ ಅಲ್ವಾಪ್ಪ ರಿಷಿ? ಹಾಂ ಹಾಂ ಅದಕ್ಕೆ ಕೊಡಿ, ನಾನೇ ಅರ್ಶಿನ ಕುಂಕುಮ ಕೊಡ್ತೀನಿ. ಹಾಂ ಅಯ್ಯೋ ಇದು ಹೆಂಗಸ್ರು ಕೊಡೋದ್ ಕಣೋ. ಹೆಣ್ಮಕ್ಳೇ ಕೊಡಬೇಕು ಅಂತ ಏನಾದ್ರು ರೂಲ್ಸ್ ಇದೆಯಾ? ಕೊಡಿ, ಅದಕ್ಕೆ ನಾನೇ ಕೊಡ್ತೀನಿ. ಅಜ್ಜಿ ಕೊಡ್ಬೋದಲ್ವಾ? ಅದಕ್ಕೇನಂತೆ, ಕೊಡ್ಬೋದು. ಅಜ್ಜಿ ನೀವು ಸೂಪರು. ಅದಕ್ಕೆ ಕೊಡಿ ಕೊಡಿ ಕೊಡಿ. ತಗೊಳ್ಳಿ ಕಮಲಿ ಅವರೇ. ಋಷಿ, ದೊಡ್ಡವ್ರಿಗೆ ಕೊಟ್ಟಿದ್ದೋಕೆ, ಕಮಲಿಗೆ ನಾನೇ ಕೊಡ್ತೀನಿ ಬಿಡು. ಇಲ್ಲ ಪರವಾಗಿಲ್ಲ. ಕೊಡು ಋಷಿ. ಅಯ್ಯೋ ತಾತ ಹೆಂಗೆ ನನ್ನ ಪ್ರಸಾದನೇ ತಗೊಂಡೋಗಿ ಕೊಟ್ಟಿಲ್ಲ. ಒಂದು ನಿಮಿಷ ಕಮಲಿ ಅವರೇ, ಕೊಡು ಅಂತ. ಋಷಿ, ಶೀಸ್ ಬ್ಯುಸಿ. ಅದೇನೋ ಕೆಲಸ ಮುಗಿಸ್ಕೊಂಡು ತಗೊಳ್ಳಿ ಬಿಡು. ನಾನು ನನ್ನ ಕೈಯಾರೆ ಕುಂಕುಮ ಕೊಡಬೇಕು ಅಂದ್ಕೊಂಡ್ರೆ ದೇವರು ನನ್ನ ಹಣೆಯಲ್ಲಿರೋದನ್ನೇ ನಿಮ್ಗಿಡೋ ಹಾಗೆ ಮಾಡಿಬಿಟ್ಟ. ಕಮಲಿ ಅವರೇ, ತಾತಂಗೆ ಪ್ರಸಾದ ಕೊಡೋದಕ್ಕ ನಾನು ಬರ್ತೀನಿ. ಹೇಗಿದ್ರು ಅವ್ರಿಗೆ ಪ್ರಸಾದ ಕೊಟ್ಟು ಅವ್ರ ಹತ್ರ ಆಶೀರ್ವಾದ ತಗೊಬೇಕು. ಹಾಂ ಬನ್ನಿ. ಕಮಲಿ, ಆಗ್ಲೇ ನೀನ್ ಹೇಳಿ ತಾತಂಗೆ ಪ್ರಸಾದ ಕೊಡುವಾಗ ಕೆಳಗ್ ಬಿದ್ದು ಅಪಶಕುನ ಆಯ್ತು. ಮತ್ತೆ ನೀನೇ ಕೊಡೋದು ಬೇಡ, ನಾನು ಕೊಡ್ತೀನಿ. ಕಮ್ ಋಷಿ. ಇದು ನನ್ನ ಮೊಮ್ಮಗಳು ಅಂದರೆ ಇದು ಊರ್ಮಿ. ನೋಡ್ತೀಯಾ ತನಗೆ ಬೇಕಾದ ಹಾಗೆ ಸಿಚುವೇಶನ್ನ ಹೇಗೆ ಬದಲಾಯಿಸ್ಕೊಂಡ್ರು ಅಂತ. ವೆರಿ ಗುಡ್ ಬೇಬಿ. ತಾತ ನೋಡಿ, ನಿಮಗೋಸ್ಕರ ಪ್ರಸಾದ ನಾನೇ ತಗೊಂಡು ಬಂದಿದ್ದೀನಿ, ತಗೊಳ್ಳಿ. ಯಾಕೆ ತಾತ, ಬೇವು ಬೆಲ್ಲ ಕಹಿ ಅಂತನಾ? ಹಬ್ಬದ ದಿನ ತಗೊಳ್ಳೇಬೇಕು. ತಾತ, ಅನಿಕಾ, ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಫೋರ್ಸ್ ಮಾಡಬೇಡ. ಇಲ್ಲ ಋಷಿ, ಅವ್ರು ತಗೋತಾರೆ. ಕಮಲಿ, ಕಮಲಿ ಅವ್ರನ್ನ ಕರಿಬೇಕಾ ತಾತ? ನಾನು ಹೋಗಿ ಕಮಲಿನ ಕರ್ಕೊಂಬರ್ತೀನಿ. ಹಾಂ ಇರಿ ನೀವು. ಹಾಂ
ಏನೋ ಮುದುಕ, ಆ ಹಳ್ಳಿ ಗುಗ್ಗು ಹೆಸರು ಹೇಳ್ತೀಯಾ? ಹ? ನನ್ ಋಷಿ ಮುಂದೆ ನನ್ನನ್ನೇ ಅವಮಾನ ಮಾಡ್ತೀಯ? ನಿನ್ನ ನಂಗೆ ಗೊತ್ತಿಲ್ಲ ಕಮ್ಲಿ, ನಾನು ಒಳಗೆ ಅಡುಗೆ ಮನೇಲಿದ್ದೆ. ಕಮಲಿ ಅವರೇ, ಕಮಲಿ ಅವರೇ, ತಾತ ನಿಮ್ಮನ್ನ ಕರೀತಿದ್ದಾರೆ, ಬನ್ನಿ. ಏನ್ ಮಾಡ್ತಿದ್ದೆ? ಬಿಡು ಪ್ಲೀಸ್, ಬಿಡು ಬೇಬಿ. ಯಾಕಮ್ಮ, ಏನಾಯ್ತು ನಿನ್ಗೆ? ಅಲ್ಲ, ಬರೋವಾಗ ಚೆನ್ನಾಗೆ ಬಂದೆ, ಈ ಮುದುಕನ ಸಾಯಿಸೋಂಥದ್ದು ಏನಾಯ್ತು ನಿನ್ಗೀಗ? ಇವನಿಗೆ ನಾನ್ ಪ್ರಸಾದ ತಂದ್ಕೊಟ್ರೆ ಆಗಲ್ವಂತೆ. ಆ ಹಳ್ಳಿ ಗುಗ್ಗುನೇ ಬರ್ಬೇಕಂತೆ ಮುದುಕ. ಏ ಮುದಿಯ, ಆ ಬಿಕಾರಿಗೂ ನಿನಗೂ ಅಂತ ನಂಟು ಏನೋ ಇದೆ? ಕಮಲಿ ಅವರೇ, ಬನ್ನಿ ಬನ್ನಿ ಬನ್ನಿ. ಮೋಸ್ಟ್ಲಿ ತಾತ ನಿಮ್ಮ ಕೈಯಿಂದಾನೇ ಪ್ರಸಾದ ತಿನ್ನಬೇಕು ಅನ್ಸುತ್ತೆ. ನೀವೇ ತಿನ್ನಿಸಿ. ಅನಿಕಾ, ಪ್ರಸಾದ ಅಲ್ಲಿ. ಓ, ಥ್ಯಾಂಕ್ ಯು. ತಗೊಳ್ಳಿ ಕಮಲಿ ಅವರೇ, ತಿನ್ನಿಸಿ. ತಾತ, ಆಶೀರ್ವಾದ ಮಾಡಿ. ಆ ಬೇವು ಬೆಲ್ಲ ಕೊಡಿ ಇಲ್ಲಿ. ನೀವು ತಾತನ ಕಾಲಕ್ಕೆ ಬಿದ್ದು ಆಶೀರ್ವಾದ ತಗೊಳ್ಳಿ. ತಾತ, ನನಗೂ ಕಮಲಿ ಅವ್ರಿಗೂ ಆದಷ್ಟು ಬೇಗ ಮದುವೆ ಆಗಲಿ ಅಂತ ಆಶೀರ್ವಾದ ಮಾಡಿ.